ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಟೈಟಲಲ್ಲಿ ನೋಡೇ ಇರ್ತೀರಾ, ಇದೊಂದು ಪಾಸಿಟಿವ್ ಮತ್ತು ನೆಗೆಟಿವ್ ರಿವ್ಯೂ ಫೈಟ್ ಅಂತಲೇ ಹೇಳ್ಬೋದು. ಹಾಗೆ ಇದು ನೆಗೆಟಿವಿಂದನೇ ತುಂಬಾ ಫೇಮಸ್ ಆಗಿದೆ. ಏನಪ್ಪ ಅದು? ಬಸ್ ಬಾಲ್ಸ್. ಆ್ಯಕ್ಚುಲಿ ಇವಾಗ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರೋದು, ಬಟ್ ಬೇರೆ ಕಂಟ್ರೀಸಲ್ಲಿ ತುಂಬ ವೆರೈಟಿ, ತುಂಬ ವೇರಿಯಂಟ್ಸು ಈ ಬಸ್ ಬಾಲ್ಗಳು ಅವೈಲಬಲ್ ಇದೆ. ಹಾಗಿದ್ರೆ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇರೋ ಈ ಬಸ್ ಬಾಲ್ಸು ಹೇಗಿದೆ? ಹಾಗೆ ಇದು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಆಗ್ತಾ ಇದೆ. ಇದನ್ನು ತುಂಬ ಕಡೆ ಬ್ಯಾನ್ ಮಾಡಬೇಕಂತಿದ್ದಾರೆ. ಇದನ್ನು ನ್ಯೂಸಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಏನಕ್ಕೆ ಬ್ಯಾನ್ ಮಾಡಬೇಕಪ್ಪ, ಇದನ್ನು ತಿಳ್ಕೊಬೇಕಲ್ಲ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಬಸ್ ಬಾಲ್ಸ್ ಬಗ್ಗೆ ಮಾತಾಡೋದಾದರೆ ಇದು ಬಂದು 120 ml, ಇದರ ಆಲ್ಕೋಹಾಲ್ ಪರ್ಸೆಂಟೇಜು 15%. ಹಾಗಿದ್ರೆ ಏನಕ್ಕಪ್ಪ ಇದು ನೆಗೆಟಿವ್ ರಿವ್ಯೂಯಿಂದ ತುಂಬಾ ಫೇಮಸ್ ಆಗ್ತಾ ಇದೆ? ಸೊ ತುಂಬ ಜನಕ್ಕೆ ಗೊತ್ತಿರಲಿ, ಇದು ಒಂದು ಕಾಕ್ಟೇಲ್ ಮಿಕ್ಸ್ಡ್ ಡ್ರಿಂಕ್ ಇದು. ಹಾಗೆ ಈ ಕಾಕ್ಟೇಲ್ ಮಿಕ್ಸ್ಡ್ ಡ್ರಿಂಕಲ್ಲಿ ಏನಾಗುತ್ತಪ್ಪ ಅಂದರೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಹಾಲ್ ಇದ್ದರೆ ಏನಾಗುತ್ತೆ, ನಮ್ಮ ಬಾಡಿಲಿ ಹೋಗ್ತಿದ್ದಂಗೆ ನಮ್ಮ ಲಿವರು ಮತ್ತು ಕಿಡ್ನಿ ಕಟ್ ಡೌನ್ ಮಾಡೋದಕ್ಕೆ ಆಗೋದಿಲ್ಲ, ಜಸ್ಟ್ ಹಾಗೆ ಬಾಡಿಗೆ ರಿಲೀಸ್ ಮಾಡುತ್ತೆ. ಯಾಕೆ ಅಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಬೇಗ ಕಿಕ್ಕತ್ತುತ್ತೆ. ಸೊ ತುಂಬಾ ನೀವು ಬಸ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಇದನ್ನು ಬಸ್ ಬಾಲ್ಸ್ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಗೊತ್ತಿರಲಿ, ಯಾವುದೇ ಟೈಮಲ್ಲಿ ಲಿಕ್ಕರ್ ತೊಗೊಳ್ಬೇಕಾದ್ರೆ ಇಲ್ಲ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿರ್ಬೇಕಾದ್ರೆ ಶುಗರ್ ಕಂಟೆಂಟ್ಸ್ನ ಅವಾಯ್ಡ್ ಮಾಡಿ. ಶುಗರ್ ಕಂಟೆಂಟ್ಸ್ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ತುಂಬ ಬೇಗ ಕಿಕ್ ಬರೋದಿಲ್ಲ. ತುಂಬ ಜನಕ್ಕೆ ಗೊತ್ತಿರಲಿ, ಇದನ್ನು ಯಾರ್ಯಾರಪ್ಪ ಅವಾಯ್ಡ್ ಮಾಡಬೇಕಾಗತ್ತೆ? BP ಮತ್ತು ಡಯಾಬಿಟಿಕ್ ಪೇಷಂಟ್ಸು ಇದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಇದರಲ್ಲಿ ಶುಗರ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಸ್ಪೈಕ್ ಆಗೋದ್ರಿಂದ ತುಂಬಾ ಜಾಸ್ತಿ ಆಗುತ್ತೆ. BP ಇರೋರಿಗಂತೂ ತುಂಬಾ ಬೇಗನೆ ಡೈಲ್ಯೂಟ್ ಆಗಿಬಿಡುತ್ತೆ. ಸೊ ಯಾಕೆ ಅಂದರೆ ಅವರು BP ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ, ಇಲ್ಲ ಅಂದರೆ ಅವರ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಪಂಪಿಂಗ್ ಆ್ಯಕ್ಷನ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ಬೇಗನೆ ಇದು ಡೈಲ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕುಡಿಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಕುಡೀರಿ. ಸೊ ಇದನ್ನು ಅಂಡರ್ 18 ಮತ್ತು ಮಕ್ಕಳಿಗೆ ಇದನ್ನು ಕೊಡೋ ಹಾಗಿಲ್ಲ. ಹಾಗಾಗಿ ಇದನ್ನ ತುಂಬಾ ಕಡೆ ಸ್ಕೂಲ್ Now serious concerns have been raised in Karnataka over the sale of canned beverage called Buzz Balls, which reportedly contains around ಹೇಗಿದೆ, ಇದರ ಟೇಸ್ಟ್ ಹೇಗಿದೆ, ಬನ್ನಿ ನಾನು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದ್ರ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಇದರಲ್ಲಿ ಏನಿರುತ್ತೆ, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಓದೋಕೆ ಕೂಡ ಹೋಗೋದಿಲ್ಲ. ಹಾಗೆ ಅವರ ಇಂಗ್ರೀಡಿಯೆಂಟ್ಸನ್ನು ಎಷ್ಟು ಚಿಕ್ಕದಾಗೆ ಇಟ್ಟಿರ್ತಾರೆ ಅಂದರೆ ತುಂಬ ಜನಕ್ಕೆ ಲಾಂಗ್ ಸೈಟ್ ಇರೋರಿಗೆ ಇದನ್ನು ಓದೋ ಕೂಡ ಆಗೋದಿಲ್ಲ. ಆ ಲೆವೆಲ್ಲಿಗೆ ಅಷ್ಟು ಚಿಕ್ಕದಾಗಿ ಅವ್ರ ಇಂಗ್ರೀಡಿಯೆಂಟ್ಸ್ನ ಇಟ್ಟಿದ್ದಾರೆ. ಬಟ್ ನಾನು ಇದನ್ನು ಓದಿ ಹೇಳ್ತೀನಿ. ಫರ್ಮೆಂಟೆಡ್ ಗ್ರೇಪ್ ಜ್ಯೂಸ್ನ ಆ್ಯಡ್ ಮಾಡಿದ್ದಾರೆ, ನ್ಯಾಚುರಲ್ ಆಲ್ಕೋಹಾಲು, ಶುಗರ್ ಆ್ಯಡ್ ಮಾಡಿದ್ದಾರೆ, ಅಡಿಟಿವ್ ಆ್ಯಡ್ ಮಾಡಿದ್ದಾರೆ, ಆಮೇಲೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಅದರಲ್ಲಿ ಫ್ಲೇವರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡಿದ್ದಾರೆ. ಮಿನಿಮಮ್ ಒಂದು 4-5 ಇಂಗ್ರೀಡಿಯೆಂಟ್ ಅಷ್ಟೇ ಇದರಲ್ಲಿ ಯೂಸ್ ಮಾಡಿರೋದು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇದು ಗ್ರೇಪ್ ಜ್ಯೂಸಿಗೆ ಆಲ್ಕೋಹಾಲ್ ಆ್ಯಡ್ ಮಾಡಿ, ಕಲರ್ ಆ್ಯಡ್ ಮಾಡಿ, ಫ್ಲೇವರ್ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬ ಜನ ದಡ್ಡನ ಮಕ್ಕಳು ಇದು ಏನು ಹೊಸದು ಅಂದ್ಕೊಂಡು ಕುಡಿತಾರೆ. ಸೊ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹಾಗೆ ಇದನ್ನು ಹೇಳಿದ್ದೀನಿ ಯಾವ ಥರ ಇರುತ್ತೆ ಅಂತ. ಹಾಗಿದ್ರೆ ಬನ್ನಿ ಇದನ್ನು ಓಪನ್ ಮಾಡಿ. ತುಂಬ ಜನ ಇದನ್ನು ಹಾಗೇ ಕುಡಿತಾರೆ, ಯಾಕೆಂದರೆ ಇದಕ್ಕೆ ಲೋಟಕ್ಕೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ನಮ್ಮ ಕ್ಯಾಂಟೀನ್ ಹೇಗೆ ಕುಡಿತೀವಿ ಹಾಗೇ. ಬಟ್ ನಾನು ಇದನ್ನು ಲೋಟಕ್ಕೆ ಹಾಕ್ತೀನಿ. ನಮಗೂ ಗೊತ್ತಾಗಬೇಕಲ್ಲ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಯಾಕೆ ಇದು ತುಂಬಾ ಫೇಮಸ್ ಆಗ್ತಾ ಇದೆ ಅಂತ. ಸೊ ನೀವು ನೋಡ್ಬೋದು, ಇದು ಗ್ರೇಪ್ ಜ್ಯೂಸ್ ಅಂತ ನನಗೆ ಯಾವ ಆ್ಯಂಗಲಲ್ಲೂ ಅನ್ನಿಸ್ತಿಲ್ಲ. ಬಟ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಫರ್ಮೆಂಟೆಡ್ ಗ್ರೇಪ್ ಜ್ಯೂಸ್ಗೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ. ವರ್ಲ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು, ಆ ಆಲ್ಕೋಹಾಲ್ ಲೇಯರು ಫಾರ್ಮ್ ಆಗ್ತಾ ಇದೆ ಗ್ಲಾಸಲ್ಲಿ. ತುಂಬ ಜನಕ್ಕೆ ಗೊತ್ತಿರಲಿ. ಸೊ ಆಲ್ಕೋಹಾಲ್ ರಿವ್ಯೂ ಯಾರೇ ಮಾಡ್ತಿದ್ರು ಅವರಿಗೆ ಗೊತ್ತಿರುತ್ತೆ ಈ ಲೇಯರ್ ಏನಕ್ಕೆ ಫಾರ್ಮ್ ಆಗುತ್ತೆ ಅಂತ. ಸೊ ಇದು ಒಂದು ಸ್ಪಿರಿಟ್ ಮತ್ತು ಆಲ್ಕೋಹಾಲು ಕಂಬೈಂಡ್ ಆಗಿದ್ದಾಗ ಈ ಥರ ನಮಗೆ ಸ್ವರ್ಲ್ ಮಾಡಿದಾಗ ನಮಗೆ ಆ ಲೇಯರ್ ಫಾರ್ಮ್ ಆಗುತ್ತೆ ಲೋಟದಲ್ಲಿ. ಸೊ ತುಂಬ ಜನಕ್ಕೆ ಇದು ಗೊತ್ತಿರಲಿ. ಬನ್ನಿ ಇದರ ಸ್ಮೆಲ್ ಮಾಡಿ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ.
ಸ್ಮೆಲ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಆಲ್ಕೋಹಾಲ್ ಹಿಂಟ್ ಏನೂ ಬರ್ತಾ ಇಲ್ಲ. ತುಂಬ ಜನ ಗೊತ್ತಿರಲಿ ಇದು ಗೋವಾ ಫ್ಲೇವರ್ ತೊಗೊಂಡಿರೋದ್ರಿಂದ ಅದರಲ್ಲಿರೋ ಫ್ಲೇವರಿಂಗು ಮತ್ತು ಇಂಗ್ರೀಡಿಯೆಂಟ್ಸು ಎನ್ಹಾನ್ಸ್ ಆಗಿ ಬರ್ತಾ ಇದೆ. ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಟೇಸ್ಟ್ ಮಾಡಿದಾಗೂ ನಿಮಗೆ ಆ ಚಿಲ್ಲಿ ಗೋವಾ ಮತ್ತು ಆ ಫ್ಲೇವರಿಂಗ್ ಏಜೆಂಟ್ಸು ತುಂಬಾ ನಿಮ್ಮ ಮೌತ್ ಫೀಲ್ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವೀಟ್ನರ್ ಅಂತೂ ತುಂಬಾ ಇದೆ. ನಿಮಗೆ ಕುಡಿದಾಗ ಆ ಫೀಲ್ ಗೊತ್ತಾಗುತ್ತೆ. ಹಾಗೆ ಆಲ್ಕೋಹಾಲ್ ಹಿಂಟ್ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ, ತುಂಬಾ ಸ್ಮೂತಾಗಿ ಹೋಗುತ್ತೆ. ಸೊ ಏನಂತೀರಾ? ಸೊ ನೆಕ್ಸ್ಟ್ ಟೈಮು ಈ ಬಸ್ ಬಾಲ್ಸ್ ತೊಗೋಬೇಕಾದ್ರೆ ಯೋಚನೆ ಮಾಡಿ ತೊಗೊಳ್ಳಿ. ಪ್ರೈಸ್ ಬಂದು ಜಸ್ಟ್ 100 ರೂಪಾಯಿ ಇರ್ಬೋದು, ಬಟ್ ಕುಡಿಬೇಕಾದ್ರೆ ಇದನ್ನು ಜೋಪಾನಾಗಿ ಕುಡೀರಿ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಬಸ್ ಬಾಲ್ಸ್ ಹೇಗಿತ್ತು, ಇದರ ರಿವ್ಯೂ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ಬ್ರೋ ಇದು ರಿವ್ಯೂ ಬಂದಿರಲಿಲ್ಲ ಅಂತ. ಸೊ ನಾನು ಇವಾಗ ರಿವ್ಯೂ ಮಾಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಬಸ್ ಬಾಲ್ಸ್ ತೊಗೊಳ್ತಾ ಇದ್ದೀರಾ, ತೊಗೊಂಡು ಕುಡ್ತಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು, ಇದರ ರಿವ್ಯೂ ಕೂಡ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?